ಪೆಟ್ರೋಲ್ ರೇಟು 107 ರೂಪಾಯಿ ಆಗಿದೆ ಈಗ. ಏನ್ ಅನ್ಸುತ್ತೆ? ಏನ್ ಮಾಡೋಣ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವ್ರು ಏನ್ ಮಾಡಕ್ಕಾಗಲ್ಲ. 120 ರೂಪಾಯಿ ಆಗ್ಬಿಟ್ರೆ ನೀವು ಮನೇಲಿ ನಿಲ್ಲಿಸ್ತೀರಾ, ಗಾಡಿ ಓಡಾಡಿಸ್ತೀರಾ? ಏನು ಮಾಡಕ್ಕಾಗಲ್ಲ, ಓಡಿಸ್ಲೇಬೇಕಾಗುತ್ತೆ. ಅದೇ ಇನ್ ಮುಂದೆ ಹಿಂಗೆ 1 ರೂಪಾಯಿ ಏರ್ಸ್ಕೊಂಡು 120 ರೂಪಾಯಿ 130 ರೂಪಾಯಿ ಆಗ್ಬಿಟ್ರೆ ನೀವು ಗಾಡಿ ಓಡಿಸ್ತೀರಾ, ಮನೇಲಿ ನಿಲ್ಲಿಸ್ಬಿಡ್ತೀರಾ? ಓಡಿಸ್ಲೇಬೇಕು. ಅದೇ ಪ್ರಾಬ್ಲಮ್ ಗುರು, ರೇಟ್ ಜಾಸ್ತಿ ಆಗ್ತಿದೆ, ಆದರೆ ನಾವು ಯಾರೋ ಸೊಲ್ಯೂಷನ್ನ ಹುಡುಕ್ತಾ ಇಲ್ಲ. ಇಮ್ಯಾಜಿನ್ ಮಾಡಿ, ಟ್ರಾಫಿಕ್ಕಲ್ಲಿ ಎಲೆಕ್ಟ್ರಿಕ್ ಮಾಡಲ್ ಓಡಿಸ್ಬೋದು, ಊರಿಂದ ಊರಿಗೆ ಹೋಗ್ತೀರಾ, ಆದರೆ ಪೆಟ್ರೋಲಿಗೆ ಶಿಫ್ಟ್ ಮಾಡ್ಕೊಳ್ಳಿ, ಪೆಟ್ರೋಲಲ್ಲಿ ಓಡಿಸಿ. ಅಂದರೆ ನೀವು ಸಿಟಿಯಲ್ಲಿ 14 ರಿಂದ 15 ರೂಪಾಯಿಯಲ್ಲಿ 75 ಕಿಲೋಮೀಟರ್ವರೆಗೂ ಓಡಾಡ್ಬೋದು. ಇದೇ ಹೈಬ್ರಿಡ್ ಕಾನ್ಸೆಪ್ಟ್ ಗುರು. ಇಲ್ಲಿ ಎಲೆಕ್ಟ್ರಿಕ್ಕು ಇರುತ್ತೆ, ಒಳಗಡೆ ಇಂಜಿನು ಇರುತ್ತೆ. ಪೆಟ್ರೋಲ್ನ ಕಂಪ್ಲೀಟಾಗಿ ಬಿಡಬೇಕು ಅಂತಲೂ ಇಲ್ಲ, ಪೆಟ್ರೋಲ್ ಮೇಲೆ ಡಿಪೆಂಡೆನ್ಸಿನ ಕಮ್ಮಿ ಮಾಡ್ಕೊಳ್ಳಿ. ಇದು ಗ್ರೀನ್ ಟೈಗರ್ ಅವರ ಹೈಬ್ರಿಡ್ ಮಾಡಲ್. ಪೆಟ್ರೋಲಲ್ಲಿ ಓಡಾಡ್ಬೋದು, ಎಲೆಕ್ಟ್ರಿಕಲ್ಲಿ ಓಡಾಡ್ಬೋದು. ನೋಡಿ, ಇವಾಗ ಪೆಟ್ರೋಲಲ್ಲಿ ಓಡ್ತಾ ಇದೆ ಗಾಡಿ. ಇಲ್ಲೊಂದು ಸ್ವಿಚ್ ಇದೆ, ನಿಮಗೆ ಕೆಳಕ್ಕೆ ಮಾಡಿದ್ರೆ ಎಲೆಕ್ಟ್ರಿಕ್ ಕನ್ವರ್ಟ್ ಆಯಿತು. ಆಕ್ಸಿಲರೇಟ್ ಮಾಡಿದ್ರೆ ನೋಡ್ಬೋದು ಗಾಡಿ ಸೈಲೆಂಟಾಗಿ ಹೋಗ್ತಾ ಇದೆ. ಈಗಲೇ ಸ್ಕ್ರೀನ್ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಕನ್ವರ್ಟ್ ಮಾಡ್ಕೊಂಡು ಅಂತ ಹೇಳ್ತಾ ಈ ವಿಡಿಯೋನೆಲ್ಲ ಮುಗಿಸ್ತಾ ಇದ್ದೀನಿ.